ನಮಸ್ಕಾರ ಸ್ನೇಹಿತರೆ. 2025ರಲ್ಲಿ 12 ರಾಶಿಗಳ ಜೀವನ ಹೇಗಿರಲಿದೆ? ಅವರ ಆರೋಗ್ಯ, ಶಿಕ್ಷಣ, ವ್ಯಾಪಾರ, ವೃತ್ತಿ, ಹಣಕಾಸು, ಪ್ರೀತಿ, ಮದುವೆ, ವೈವಾಹಿಕ ಜೀವನ ಹಾಗೂ ಅವರ ಒಟ್ಟಾರೆ 2025ರ ಜೀವನ ಹೇಗಿರಲಿದೆ ಎನ್ನುವುದನ್ನು ನೋಡೋಣ. ಅದಕ್ಕೂ ಮುನ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಮೊದಲ ರಾಶಿ ಮೇಷರಾಶಿ. 2025ರ ಆರೋಗ್ಯ, ಶಿಕ್ಷಣ, ವ್ಯಾಪಾರ, ವೃತ್ತಿ, ಹಣಕಾಸು, ಪ್ರೀತಿ, ಮದುವೆ, ವೈವಾಹಿಕ ಜೀವನ, ಮನೆಯ ವಿಷಯಗಳು ಈ ಎಲ್ಲದರ ಕುರಿತು ವರ್ಷ ಭವಿಷ್ಯವನ್ನು ನೋಡೋಣ. ಆರೋಗ್ಯದ ವಿಚಾರ. 2025ರಲ್ಲಿ ಮೇಷರಾಶಿಯವರು ಮಿಶ್ರಿತ ಅಥವಾ ಸ್ವಲ್ಪ ದುರ್ಬಲ ಆರೋಗ್ಯವನ್ನು ಅನುಭವಿಸಬಹುದು. ವರ್ಷವಿಡೀ ನಿಮ್ಮ ಯೋಗಕ್ಷೇಮದ ಬಗ್ಗೆ ಹೆಚ್ಚಿನ ಗಮನ ನೀಡುವುದು ಅತ್ಯಗತ್ಯ. 2025ರ ಪ್ರಕಾರ ವರ್ಷದ ಆರಂಭದಿಂದ ಮಾರ್ಚ್ ವರೆಗೆ ಶನಿಯು 11ನೇ ಮನೆಯಲ್ಲಿ ವಾಸವನ್ನ ಮಾಡುತ್ತಾನೆ. ಅದು ಅನುಕೂಲಕರವಾಗಿರುತ್ತದೆ. ಮಾರ್ಚ್ ನಂತರ 12ನೇ ಮನೆಗೆ ಶನಿಯು ಪ್ರವೇಶವನ್ನ ಮಾಡುತ್ತಾನೆ. ಅಲ್ಲಿಂದ ನಿಮಗೆ ಸಾಡೆ ಸಾತಿ ಪ್ರಾರಂಭವಾಗುತ್ತದೆ. ಇದರ ಪರಿಣಾಮವಾಗಿ ವರ್ಷ ಪೂರ್ತಿ ನಿಮ್ಮ ಆರೋಗ್ಯದ ಬಗ್ಗೆ ಸಂಪೂರ್ಣವಾಗಿ ಕಾಳಜಿ ವಹಿಸುವುದನ್ನು ನೀವು ಮರೆಯಬೇಡಿ. ಒತ್ತಡ ಮುಕ್ತರಾಗಲು ಮತ್ತು ನೀವು ಸಾಕಷ್ಟು ನಿದ್ರೆ ಮಾಡುವುದನ್ನು ಖಚಿತಪಡಿಸಿಕೊಳ್ಳಿ. ಹೆಚ್ಚುವರಿಯಾಗಿ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ನಿಮ್ಮ ಸಾಮರ್ಥ್ಯದೊಂದಿಗೆ ಯಾವುದಾದರೂ ದೈಹಿಕ ಚಟುವಟಿಕೆಯೊಂದನ್ನು ಮಾಡಿ. 2025ರ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ನೋಡುವುದಾದರೆ ಮೇಷರಾಶಿಯವರ ಶಿಕ್ಷಣದ ವಿಷಯದಲ್ಲಿ ಈ ವರ್ಷವು ಸರಾಸರಿಗಿಂತ ಹೆಚ್ಚಾಗಿರುತ್ತದೆ. ನಿಮ್ಮ ಆರೋಗ್ಯ ಸ್ಥಿರವಾಗಿದ್ದರೆ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಅರ್ಪಿಸಿಕೊಂಡಂತೆ. ಇನ್ನು ಉನ್ನತ ಶಿಕ್ಷಣದ ಗ್ರಹವಾದ ಗುರುವು ಮೇ ಮಧ್ಯದವರೆಗೆ ತುಲನಾತ್ಮಕವಾಗಿ ಅನುಕೂಲಕರವಾದ ಸ್ಥಾನದಲ್ಲಿ ಇರುತ್ತಾನೆ. ಈ ಅವಧಿಯಲ್ಲಿ ಶೈಕ್ಷಣಿಕ ಯಶಸ್ವಿಗೆ ವಿಶೇಷವಾಗಿ ಅನುಕೂಲವಾಗಿರುತ್ತದೆ. ಮೇ ನಂತರ ಮನೆಯಿಂದ ದೂರದಲ್ಲಿರುವ ವಿದ್ಯಾರ್ಥಿಗಳಿಗೆ ಮತ್ತು ಪ್ರವಾಸೋದ್ಯಮ, ಪ್ರಯಾಣ, ಸಮೂಹ ಸಂವಹನ ಅಥವಾ ದೂರ ಸಂಪರ್ಕ ಕ್ಷೇತ್ರಗಳಲ್ಲಿ ಈ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಅನುಕೂಲಕರವಾಗಿರುತ್ತದೆ. ಅವರು ಧನಾತ್ಮಕ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು. ಆದಾಗ್ಯೂ ಇತರ ವಿದ್ಯಾರ್ಥಿಗಳು ತಮ್ಮ ಅಪೇಕ್ಷಿತ ಫಲಿತಾಂಶಗಳನ್ನು ಸಾಧಿಸಲು ಹೆಚ್ಚಿನ ಪ್ರಯತ್ನವನ್ನು ಪಡಬೇಕಾಗುತ್ತದೆ. ಇನ್ನು ಮೇಷರಾಶಿಯವರ ವ್ಯಾಪಾರವನ್ನು ನೋಡುವುದಾದರೆ ಮೇಷರಾಶಿಯ ವ್ಯಾಪಾರದಲ್ಲಿರುವವರಿಗೆ ವರ್ಷವು ಮಿಶ್ರ ಫಲಿತಾಂಶವನ್ನು ತರುತ್ತದೆ. ವರ್ಷದ ಆರಂಭದಿಂದ ಮಾರ್ಚ್ ವರೆಗೆ ಧನಾತ್ಮಕವಾಗಿರುತ್ತದೆ. ವ್ಯಾಪಾರ ಉದ್ಯಮಗಳಲ್ಲಿ ಭರವಸೆಯ ಲಾಭವಿದೆ. ನಿಮ್ಮ ಕಠಿಣ ಪರಿಶ್ರಮವು ನಿಮ್ಮ ವ್ಯವಹಾರವನ್ನು ಯಶಸ್ವಿ ಮತ್ತು ಲಾಭದಾಯಕ ದಿಕ್ಕಿನಲ್ಲಿ ನಿಮಗೆ ಮಾರ್ಗದರ್ಶನವನ್ನು ನೀಡಲು ಸಹಾಯವನ್ನು ಮಾಡುತ್ತದೆ. ಮಾರ್ಚ್ನ ನಂತರ 12ನೇ ಮನೆಗೆ ಶನಿಯ ಆಗಮನದಿಂದ ಕೆಲವರಿಗೆ ಸವಾಲುಗಳನ್ನು ನೀಡಬಹುದು. ಇದರ ಹೊರತಾಗಿ ತಮ್ಮ ತವರು ಅಥವಾ ಮೂಲ ಜಾಗದಿಂದ ದೂರ ವ್ಯಾಪಾರ ನಡೆಸುವವರಿಗೆ ತೃಪ್ತಿದಾಯಕ ಫಲಿತಾಂಶಗಳನ್ನು ನಾವು ಈ ವರ್ಷ ಕಾಣಬಹುದು. ವಿದೇಶದಲ್ಲಿ ವ್ಯಾಪಾರ ಮಾಡುವವರು ಅಥವಾ ವಿದೇಶಿ ಕಂಪನಿಗಳೊಂದಿಗೆ ಕೆಲಸ ಮಾಡುವ ವ್ಯಕ್ತಿಗಳು ಸಹ ಅನುಕೂಲಕರ ಫಲಿತಾಂಶಗಳನ್ನು ಈ ವರ್ಷ ನಿರೀಕ್ಷಿಸಬಹುದು. ಆದರೂ ಇತರರು ತುಲನಾತ್ಮಕವಾಗಿ ಹೆಚ್ಚಿನ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ. 2025ರ ವೃತ್ತಿ ಜೀವನವನ್ನು ನೋಡುವುದಾದರೆ ವರ್ಷದ ಆರಂಭದಿಂದ ಮಾರ್ಚ್ ವರೆಗಿನ ಅವಧಿ ಉದ್ಯೋಗ ನಿರೀಕ್ಷೆಗಳಿಗೆ ಅನುಕೂಲಕರವಾಗಿರುತ್ತದೆ. ಮಾರ್ಚ್ನ ನಂತರ ಸವಾಲುಗಳು ಉದ್ಭವಿಸಬಹುದು. ಈ ಸಂಭಾವ್ಯ ತೊಂದರೆಗಳ ಹೊರತಾಗಿ ಮೇ ನಂತರದ ರಾಹುವಿನ ಅನುಕೂಲಕರವಾದ ಉತ್ತಮ ಫಲಿತಾಂಶಗಳಿಗೆ ಕಾರಣವಾಗಬಹುದು. ಶನಿಯ ಸ್ಥಾನದಿಂದಾಗಿ ನೀವು ಹೆಚ್ಚುವರಿ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ. ಕಚೇರಿ ಆಧಾರಿತ ಕಾರ್ಯಗಳಿಂದ ಹೆಚ್ಚಾಗಿ ಪ್ರಯಾಣ ಅಥವಾ ಕ್ಷೇತ್ರ ಕಾರ್ಯವನ್ನು ಒಳಗೊಂಡಿರುವಂತಹ ಉದ್ಯೋಗಗಳನ್ನು ಹೊಂದಿರುವವರು ಅಂದರೆ ಪ್ರವಾಸೋದ್ಯಮ ಉದ್ಯೋಗಗಳನ್ನು ಹೊಂದಿರುವವರು ತಮ್ಮ ಪ್ರಯತ್ನಗಳಿಗೆ ಅನುಗುಣವಾಗಿ ಫಲಿತಾಂಶಗಳನ್ನು ನೋಡುವ ಸಾಧ್ಯತೆ ಇದೆ. ಮತ್ತೊಂದೆಡೆ ಇತರರು ಕೆಲವು ಅಡೆತಡೆಗಳನ್ನು ಅನುಭವಿಸಬಹುದು. ದೂರ ಸಂಪರ್ಕ, ಕೊರಿಯರ್ ಸೇವೆಗಳು ಮತ್ತು ಪ್ರಯಾಣ ಸಂಬಂಧಿತ ಕಚೇರಿಗಳಂತಹ ವಲಯಗಳಲ್ಲಿನ ಉದ್ಯೋಗಿಗಳು ಮೇ ನಂತರ ಧನಾತ್ಮಕ ಫಲಿತಾಂಶಗಳನ್ನು ಕಾಣಬಹುದು. ಆದರೆ ಇತರ ಕ್ಷೇತ್ರಗಳಲ್ಲಿರುವವರು ತಮ್ಮ ಗುರಿಗಳನ್ನು ತಲುಪಲು ಹೆಚ್ಚಿನ ಶ್ರಮವನ್ನು ವಹಿಸಬೇಕಾಗುತ್ತದೆ. 2025ರ ಆರ್ಥಿಕತೆಯನ್ನು ನೋಡುವುದಾದರೆ 2025ರಲ್ಲಿ ಮೇಷರಾಶಿಯವರು ಉತ್ತಮವಾದ ಆರ್ಥಿಕ ವರ್ಷವನ್ನು ನಿರೀಕ್ಷಿಸಬಹುದು. ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ನಿಮ್ಮ ಸಂಪತ್ತಿನ ಮನೆಯಲ್ಲಿ ಗುರುವಿನ ಸ್ಥಾನವು ಧನಾತ್ಮಕ ಆರ್ಥಿಕ ಫಲಿತಾಂಶಗಳಿಗೆ ಕಾರಣವಾಗುತ್ತಾನೆ. ಸಂಪತ್ತನ್ನು ಗಳಿಸುವ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ. ಮೇ ನಂತರ ಗುರು 2ನೇ ಮನೆಯಿಂದ 3ನೇ ಮನೆಗೆ ಸ್ಥಳಾಂತರಗೊಳ್ಳುತ್ತಾನೆ. ಅದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬೆಂಬಲಿಸುತ್ತದೆ. ಹೆಚ್ಚುವರಿಯಾಗಿ ಮೇ ನಂತರ ಲಾಭದ ಮನೆಗೆ ರಾಹುವಿನ ಆಗಮನದಿಂದ ನಿಮ್ಮ ಲಾಭದ ಸಾಮರ್ಥ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. 2025ರಲ್ಲಿ ಉಳಿತಾಯವು ಸ್ವಲ್ಪ ದುರ್ಬಲವಾಗಿರಬಹುದು. ಆದರೆ ಆದಾಯದ ಒಟ್ಟಾರೆ ನಿರೀಕ್ಷೆಗಳು ಭರವಸೆಯನ್ನು ಹುಟ್ಟಿಸುತ್ತವೆ. ನಿರಂತರ ಪ್ರಯತ್ನದಿಂದಾಗಿ ನೀವು ವರ್ಷವಿಡೀ ಸ್ಥಿರ ಆರ್ಥಿಕ ಪರಿಸ್ಥಿತಿಯನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ.
2025ರ ಪ್ರೇಮ ಜೀವನ ಹೇಗಿರಲಿದೆ ಎನ್ನುವುದನ್ನು ನೋಡುವುದಾದರೆ, ಈ ವರ್ಷವು ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಮಿಶ್ರ ಫಲಿತಾಂಶವನ್ನು ತರುತ್ತದೆ. ವರ್ಷದ ಆರಂಭದಿಂದ ಮಾರ್ಚ್ವರೆಗೆ 5ನೇ ಮನೆಯ ಮೇಲೆ ಶನಿಯು ತನ್ನ ಪ್ರಭಾವವನ್ನು ಬೀರುತ್ತಾನೆ. ಇದರಿಂದಾಗಿ ನಿಜವಾಗಿಯೂ ಪ್ರೀತಿಯಲ್ಲಿರುವವರಿಗೆ ಅನುಕೂಲಕರವಾಗಿರುತ್ತದೆ. ಇತರರು ಕೆಲವು ಸವಾಲುಗಳನ್ನು ಎದುರಿಸಬಹುದು. ಮೇ ನಂತರ 5ನೇ ಮನೆಯಲ್ಲಿ ಕೇತುವಿನ ಪ್ರಭಾವವು ಸಂಗಾತಿಗಳ ನಡುವೆ ತಪ್ಪು ತಿಳುವಳಿಕೆಯನ್ನು ಉಂಟು ಮಾಡಬಹುದು. ಅಂತಹ ಸಂದರ್ಭಗಳಲ್ಲಿ ನಿಮ್ಮ ಸಂಬಂಧದಲ್ಲಿ ಸಾಮರಸ್ಯವನ್ನು ಖಚಿತಪಡಿಸಿಕೊಳ್ಳಲು ನಂಬಿಕೆ ಮತ್ತು ನಿಷ್ಠೆಯನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ. ಈ ಗುಣಗಳು ಇಲ್ಲದಿದ್ದರೆ ನಿಮ್ಮ ಸಂಬಂಧದಲ್ಲಿ ನೀವು ಕೆಲವೊಂದಿಷ್ಟು ದೌರ್ಬಲ್ಯವನ್ನು ಅನುಭವಿಸಬೇಕಾಗುತ್ತದೆ. 2025ರ ವೈವಾಹಿಕ ಜೀವನವನ್ನು ನೋಡುವುದಾದರೆ, ಮದುವೆಯ ವಯಸ್ಸಿನವರಿಗೆ ಮತ್ತು ಸಕ್ರಿಯವಾಗಿ ಜೀವನ ಸಂಗಾತಿಯನ್ನು ಹುಡುಕುತ್ತಿರುವವರಿಗೆ 2025 ಒಂದು ಭರವಸೆಯ ವರ್ಷವಾಗಿದೆ. ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ 2ನೇ ಮನೆಯಲ್ಲಿ ಗುರುವಿನ ಸ್ಥಾನವು ಕುಟುಂಬದ ವಿಸ್ತರಣೆಗೆ ಕಾರಣವಾಗಬಹುದು. ಮದುವೆಗೆ ಅನುಕೂಲಕರವಾದ ಪರಿಸ್ಥಿತಿಗಳನ್ನು ಸೃಷ್ಟಿಸಬಹುದು. ಮೇ ಮಧ್ಯದ ನಂತರ 7ನೇ ಮನೆಯ ಮೇಲೆ ಗುರುವಿನ 5ನೇ ಅಂಶವು ಸಂಗಾತಿಯನ್ನು ಹುಡುಕುವ ಭವಿಷ್ಯವನ್ನು ಇನ್ನಷ್ಟು ಸುಧಾರಿಸುತ್ತಾನೆ. ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ 2025 ಸಕಾರಾತ್ಮಕ ಫಲಿತಾಂಶಗಳನ್ನು ನೀವು ನಿರೀಕ್ಷೆಯನ್ನು ಮಾಡಬಹುದು. ಇನ್ನು 2025ರ ಕೌಟುಂಬಿಕ ಜೀವನವನ್ನು ನೋಡುವುದಾದರೆ, 2025ರ ಕೌಟುಂಬಿಕ ವಿಷಯಗಳಲ್ಲಿ ಮಿಶ್ರ ಫಲಿತಾಂಶಗಳನ್ನು ನೀವು ಕಾಣಬಹುದು. ವರ್ಷದ ಆರಂಭವು ಆಶಾದಾಯಕವಾಗಿ ಕಂಡುಬರುತ್ತದೆ. ಆದರೆ ವರ್ಷದ ಕೊನೆಯ ಭಾಗದಲ್ಲಿ ಕುಟುಂಬದ ಸದಸ್ಯರ ನಡುವೆ ಕೆಲವು ಭಿನ್ನಾಭಿಪ್ರಾಯಗಳು ಕಾಣಬಹುದು. ಕುಟುಂಬದ ಸದಸ್ಯರ ಅವಿವೇಕ ಮತ್ತು ಮಂಡುತನದಿಂದಾಗಿ ಅಪಶ್ರುತಿ ಉಂಟಾಗಬಹುದು. ತಾರ್ಕಿಕ ಮಾತುಕತೆಗಳಲ್ಲಿ ತೊಡಗಿಸಿಕೊಳ್ಳುವುದು ಮತ್ತು ಅನಗತ್ಯ ವಾದಗಳನ್ನು ತಪ್ಪಿಸುವುದು ಬಹಳ ಮುಖ್ಯವಾಗಿರುತ್ತದೆ. ವಾದವನ್ನು ಮಾಡುವುದು ಒಳ್ಳೆಯದಲ್ಲ. ಕೌಟುಂಬಿಕ ಜೀವನದ ವಿಷಯದಲ್ಲಿ ವರ್ಷವು ಮಿಶ್ರ ಫಲಿತಾಂಶವನ್ನು ನೀಡುತ್ತದೆ. ನಿಮ್ಮ ಅಗತ್ಯತೆಗಳು ಮತ್ತು ಪ್ರಯತ್ನಗಳಿಗೆ ಅನುಗುಣವಾಗಿ ನಿಮ್ಮ ಮನೆಯನ್ನು ಸಂಘಟಿಸಲು ಮತ್ತು ಸುಧಾರಿಸಲು ನೀವು ಕೆಲಸವನ್ನು ಮಾಡುತ್ತೀರಿ. ಪರಿಹಾರಗಳನ್ನು ನೋಡುವುದಾದರೆ, ಪ್ರತಿ ಶನಿವಾರ ಸುಂದರಕಾಂಡವನ್ನು ಪಠಿಸಬೇಕು ಹಾಗೂ ಆಂಜನೇಯ ದೇವಸ್ಥಾನಕ್ಕೆ ಹೋಗುವುದನ್ನು ಮರೆಯಬಾರದು. ಪ್ರತಿ ಗುರುವಾರ ದೇವಸ್ಥಾನದಲ್ಲಿ ಕಡಲೆ ಹಿಟ್ಟಿನ ಲಡ್ಡುಗಳನ್ನು ಅರ್ಪಿಸಬೇಕು. ದುರ್ಗಾಮಾತೆಯನ್ನು ನಿಯಮಿತವಾಗಿ ಪೂಜಿಸಿ. ಇದಾಗಿತ್ತು ಮೇಷರಾಶಿಯ 2025ರ ರಾಶಿ ಭವಿಷ್ಯ. ಮುಂದಿನ ರಾಶಿ ವೃಷಭ ರಾಶಿ.